ಶಿವಮೊಗ್ಗದ ಭದ್ರಾ ಜಲಾಶಯಕ್ಕೆ ಜಲಸಂಪನ್ಮೂಲ ಸಚಿವರಾದ ರಾಮಲಿಂಗಾರೆಡ್ಡಿ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು 150 ವರ್ಷಗಳ ಇತಿಹಾಸದಲ್ಲಿ ಈ ರೀತಿಯ ಮಳೆ ಕೊರತೆ ಉಂಟಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಮಳೆ ಬರುವ ನಿರೀಕ್ಷೆ ಇದ್ದು ಸದ್ಯದ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿಗೆ ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದರು. ಮಧ್ಯ ಕರ್ನಾಟಕದ ಬಹುತೇಕ ಜಿಲ್ಲೆಗಳಿಗೆ ಈ ಡ್ಯಾಂ ಕುಡಿಯುವ ನೀರಿಗೆ ಆಸರೆಯಾಗಿದೆ. ಹಾಗಾಗಿ ಈಗಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಮೀಸಲಿಡಲಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು, ರೈತರು ನಮ್ಮೊಂದಿಗೆ ಸಹಕರಿಸಬೇಕು. ಡ್ಯಾಂ ನೀರನ್ನು ನಂಬಿ ಬಿತ್ತನೆ ಮಾಡಬಾರದು. ರಾಜ್ಯದ ಇತರೆ ಡ್ಯಾಂಗಳ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿದೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಭದ್ರಾ, ಅಪ್ಪರ್ ಭದ್ರಾ ಇದು ಭಾಳ ದಿನಗಳ ಕನಸು. ಸುಮಾರು 12 ತಾಲೂಕು 5 ಜಿಲ್ಲೆಗೆ ಅನುಕೂಲವಾಗುವಂಥ ಇರಿಗೇಷನ್ನು ಮತ್ತು ಕುಡಿಯೋ ನೀರಿಗೆ. ಅದರಲ್ಲಿ ಕೆಲವು ಹರ್ಡಲ್ಸ್ ಎಲ್ಲ ಇತ್ತು, ಕೆಲವು ಲ್ಯಾಂಡ್ ಅಕ್ವಿಷನ್ನು ಅದೆಲ್ಲ ಇತ್ತು. ಅದೆಲ್ಲ ಕೂಡ ಸೂಚನೆ ಕೊಟ್ಟಿದ್ದೀನಿ. ನೀರು ಡ್ಯಾಮ್ಗಳಲ್ಲಿ ಇಲ್ಲ, ಮಳೆ ಕಡಿಮೆ ಆಗಿದೆ ಈ ವರ್ಷ. ಬರೋ 150 ವರ್ಷಗಳ ಇತಿಹಾಸದಲ್ಲಿ ಅತಿ ಕಡಿಮೆ ಜೂನ್ ತಿಂಗಳಲ್ಲಿ ಕಡಿಮೆ ಬಿದ್ದಂಥ ಇದು ಒಂದು ನೀರು ಕಡಿಮೆ ಆಗೋದಕ್ಕೆ ಭಾಳ ಇದೊಂದು ಕಾರಣ ಆಗಿದೆ. ಮತ್ತು ಕುಡಿಯೋ ನೀರಿಗೆ ಇನ್ನು 3-4 ತಿಂಗಳು ಏನು ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ನೆನ್ನೆ ಎಲ್ಲ ಬಾಗಲಕೋಟು, ಬೆಳಗಾಮು ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಇಲ್ಲೂ ಕೂಡ ಸಕಲೇಶ್ವರ ಅಲ್ಲೆಲ್ಲ ಕೂಡ ಮಳೆ ಆಗ್ತಾಯಿದೆ. ಮತ್ತು ಒಳಹರಿವು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಡ್ಯಾಮ್ಗಳಿಗೆ ಸಾಕಷ್ಟು ಕುಡಿಯೋ ನೀರಿಗೆ ತೊಂದರೆ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಡ್ಯಾಮಲ್ಲಿ ನೀರಿದ್ದರೆ ತಾನೇ ಕೊಡೋದು. ಅದಕ್ಕೆ ಆ ಉದ್ದೇಶ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಡ್ಯಾಮ್ಗಳಲ್ಲಿ ನೀರಿಲ್ಲ, ರೈತರು ಬಿತ್ತನೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದರು. ನೀರು ಬಂದರೆ ನಾವೇನು ಮಾಡ್ತೀವಿ, ನೀರು ಇಟ್ಕೊಂಡು ಅಲ್ವಾ. ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಮಳೆ ಚೆನ್ನಾಗಾದರೆ ಏನೂ ಸಮಸ್ಯೆ ಇಲ್ಲ. ಇನ್ನೊಂದು ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದ 12 ರಾಜ್ಯಗಳಲ್ಲಿ ಈ ಸಲ ಬರಗಾಲ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ಎಲ್ಲ ಡ್ಯಾಮ್ಗಳು ಕೂಡ ಕುಡಿಯೋ ನೀರಿಗೆ ಆಗೋವಷ್ಟು ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಿತವಾಗಿ ಬಳಸಿ, ಯಾಕಂದರೆ ಮಳೆ ಬಂದರೆ ಪರವಾಗಿಲ್ಲ, ಬರದೇ ಇದ್ದರೆ ಕನಿಷ್ಠ ಒಂದು 3-4 ತಿಂಗಳು ಆಗೋವಷ್ಟು ನಮ್ಮಲ್ಲಿದೆ. ಈಗ ತೀರಾ ಕುಡಿಯೋ ನೀರಿಗೂ ತೊಂದರೆ ಆಗೋಷ್ಟು ಮಳೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮಳೆ ಬರುತ್ತೆ, ಆದರೆ ಡ್ಯಾಮ್ಗಳು ತುಂಬದೇ ಇರ್ಬೋದು, ಕುಡಿಯೋ ನೀರಿಗೆ ಸಮಸ್ಯೆ ಇರೋಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ.